ನಮಸ್ತೆ. ನಾನು ಇವಾಗ ಬೇಳೆ ಮಾಡ್ಕೋಬೇಕಂತ ಚುನ್ಮರಿ ಚೂಡಾನ ಇಟ್ಕೊಂಡಿದ್ನಿ. ಮತ್ತು ಇವಾಗ ಏನು ತೋರ್ಸತ್ತಾನೆಲ್ಲ, ಇದು ಹುಣಸೆ ಹಣ್ಣಿನ ರಸ. ಒಂದು ಬೊಗಾನಿ ಒಳಗೆ ನೀರು ಮತ್ತು ಹುಣಸಿನ್ಕಾಯಿ, ಅದರೊಳಗೆ ನಿಮಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಖಾರ ಇವಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಚಲೋ ಹೊತ್ತಂಗೆ ಕುದಿಸ್ಕೋಬೇಕು. ತೀರಾ ಕುದಿಯೋ ನೀರನ್ನು ಇದ್ರೊಳಗೆ ಹಾಕಬಾರ್ದು. ಒಂಚೂರು ಉಗುರು ಬೆಚ್ಚಗೆ ಇರ್ತೈತಲ್ಲ, ಕುದಿಸ್ಕೊಂಡು ಸೈಡಿಗೆ ಇಟ್ಟು ಒಂಚೂರು ಉಗುರು ಬೆಚ್ಚಗೆ ಆದಮೇಲೆ ಅದನ್ನು ನಾವು ಇದನ್ನ ಗಡ್ಗೆ ಒಳಗೆ ಮಾಡ್ಕೊಂಡೀವಂದ್ರೆ ಟೇಸ್ಟ್ ಜಾಸ್ತಿ ಬರ್ತೈತಿ, ಮಿಕ್ಸ್ ಮಾಡೋಕೆ ಚಲೋ ಆಗ್ತೈತಿ ಅಂಥೇಳಿ ಆದಷ್ಟು ಬೇಳೆ ಮಾಡ್ಬೇಕಾರೆ ಗಡ್ಗೆ ಒಳಗನ ಹಾಕ್ರಿ. ಚುನ್ಮರಿ ಬಿಳಿವಿದ್ರೂ ಚಲೋ ಆಗ್ತೈತಿ. ನಾನು ಖಾರ ಹಚ್ಚಿದ್ದು ಚುನ್ಮರಿ ಇರ್ತವಲ್ಲ ಚೂಡ ಅವ್ನು ತೊಗೊಂಡನಿ, ಅದಿದ್ರೆ ಇನ್ನೂ ತೀರಾ ಚಲೋ ಟೇಸ್ಟ್ ಬರ್ತೈತಿ. ಮತ್ತು ಮಿಕ್ಸ್ ಹಾಕ್ಕೊಳತ್ತ ನಿಮ್ಮ ಮತ್ತೆ ಯಾವ್ದು ಬೇಕಾದರೂ ನಿಮ್ಗೆ ಇಷ್ಟವಾದ ಮಿಕ್ಸರ್ನ ಹಾಕೋಬೋದು. ನಾನು ಖಾರವಾಗಿರೋದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡನಿ. ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡನ್ನೂ ಈ ಗಡ್ಗೆ ಒಳಗನ ಹಾಕ್ಕೊಂಡು ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ನಾನು ಹಿಂಡಾತನಿ. ಯಾಕಂದ್ರೆ ಆಲ್ರೆಡಿ ನಾನು ಹುಣಸಿನ ಹಣ್ಣಿನ ಹುಳಿ ಹಾಕಿರೋದ್ರಿಂದ ಸ್ವಲ್ಪನ ಲಿಂಬೆ ಹಣ್ಣನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತನಿ. ಇವಾಗ ಚಲೋ ತಂಗೆ ನಾವು ಅಷ್ಟೂ ಮಿಕ್ಸ್ ಮಾಡ್ಕೋಬೇಕು. ಗಡ್ಗೆ ಒಳಗೆ ಆಗಿರೋದ್ರಿಂದ ನಮ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ತಿರುವಾಡಕ್ಕೆ ಇನ್ನಷ್ಟು ಚಲೋ ಆಗ್ತೈತಿ. ಅದೆಲ್ಲ ಸರಿಯಾಗಿ ಕುಡ್ಕೋಬೇಕು. ಉಪ್ಪು ಹುಳಿ ಖಾರ ಸಿಹಿ ಏನು ಹಾಕಿದ್ದೀವಲ್ಲ ಅದೆಲ್ಲ ಕರೆಕ್ಟಾಗಿ ಒಂದು ಹದಕ್ಕೆ ಬರೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಮಳೆಗಾಲ ಇರೋದ್ರಿಂದ ಹೊರಗಡೆ ಹೋಗಿ ನಾವು ಈ ಚಾಟ್ ಏನಾದರೂ ಬೇಳದು ತಿನ್ನೋಕೆ ಇಷ್ಟಪಡ್ತಾರೆ ಎಲ್ಲರೂ. ಮಳೆಗಾಲದಾಗ ಹೊರಗಡೆ ಹೋಗಿ ತಿನ್ನೋಕೆ ಆಗ್ತಿರಂಗಿಲ್ಲ, ಯಾಕಂದ್ರೆ ಅಷ್ಟೊಂದು ಮಳೆ ಹತ್ತೈತಿ. ಅದಕ್ಕೆ ನಾವು ಚುನ್ಮರಿ ಅದು ತಂದು ಮನೆಯಾಗಿ ಇಟ್ಕೊಂಡ್ವಿ ಅಂದ್ರೆ ಈ ಥರ ಬೇಕಾದಾಗ ತಿನ್ಬೇಕು ಅನಿಸಿದಾಗ ಮಾಡ್ಕೋಬೋದು. ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕಿದ್ನಿ ನಾನು. ಸಾಸ್ ಟೊಮೆಟೊ ಸಿಹಿ ಮತ್ತು ಹುಳಿ ಇರ್ತೈತಿ, ಇನ್ನೊಂದು ಚೂರು ಟೇಸ್ಟ್ ಜಾಸ್ತಿ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಅದನ್ನು ನಾನು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಬಾಲ್ ಅದೇನಿತ್ತಲ್ಲ ಗಡ್ಗೆ ಒಳಗಿಂದ ತಕ್ಕೊಂಡು ಒಂದು ಬುಟ್ಟಿ ಒಳಗೆ ಮ್ಯಾಲೆ ಒಂದು ಚೂರು ಚಾಟ್ ಮಸಾಲ ಕೊತ್ತಂಬರಿ ಹಾಕಿದ್ರಂದ್ರೆ ಆಗಿರುವಂಥ ನಮ್ದು ಚಾಟ ರೆಡಿ ಆಗ್ತೈತಿ. ರೋಡ್ ಸೈಡ್ ತಿನ್ನೋದಕ್ಕಿಂತ ಜಾಸ್ತಿನ ರುಚಿಯಾಗಿರ್ತೈತಿ. ಇದು ಮಳೆಗಾಲದಾಗ ನಾವಂತರೂ ಚಾ ಜೊತೆ ಇದನ್ನು ಮಾಡಿರ್ತೀವಿ. ಮಳೆ ನಾವು ಹಿಂಗನ ಎಂಜಾಯ್ ಮಾಡ್ತೀವಿ. ಚಾ ಮತ್ತು ಯಾವುದಾದ್ರೂ ಚಾಟ ಬೇಳ ಇಂಥದ್ದೆಲ್ಲನೂ ಇವಾಗ ಇದು ತಿನ್ನಕ್ಕೆ ಮಜಾ ಬರ್ತೈತಿ ಚಳಿ ಮತ್ತು ಮಳೆಗಾಲದಾಗ. ಅದಕ್ಕೆ ನಾವು ಚುಮ್ಮರಿ ಅದು ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ, ಈ ಥರ ಮಾಡಿರ್ತೀನಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಕತ್ತಿದ್ದು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ರೆಸಿಪಿ ಇನ್ನಷ್ಟು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.